ಅಲ್ಲ ಸೆಮಿಫೈನಲ್ಸ್ ಒನ್ನು ಇದನ್ನ ಲೈವ್ ಮ್ಯಾಚ್ ಇಲ್ಲ ಹೈಲೈಟ್ಸ್ ಅಂತಾನೆ ಕನ್ಫ್ಯೂಸ್ ಆಗ್ತಿದೆ. ಆ ಲೆವೆಲ್ಗೆ ಬ್ಯಾಟಿಂಗ್ ಆಡಿದ್ದು ಫಿನ್ನಲ್ಲೇನು ಏನ್ ನೋಡಿದ್ರು ಮಗ ಇವತ್ತು ಸೌತ್ ಆಫ್ರಿಕಾ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅನ್ಬೀಟನಬಲ್ ಟೀಮು ಒಂದು ಮ್ಯಾಚ್ ಕೂಡ ಸೋತಿಲ್ಲ. 7 ಮ್ಯಾಚ್ ಗೆದ್ಕೊಂಡು ಅದು ಇಂಡಿಯಾ ಮೇಲೆ ಫಸ್ಟ್ ಡಾಮಿನೇಟ್ ಮಾಡಿ ಗೆದ್ದ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಯಾವ ಲೆವೆಲ್ ಹೋಗ್ತಾ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗಿದ್ದು. ಇಂಥ ಟೀಮ್ಗೆ ಡಾಮಿನೇಟ್ ಮಾಡಿ ನ್ಯೂಜಿಲ್ಯಾಂಡ್ ಅವರು ಒಂದು ಸೈಡ್ ಹೊಡಿತಾರೆ ಅಂತ ಹೇಳಿದ್ರೆ ಅದು 12.5 ಓವರ್ಸ್ಗೆ 170 ರನ್ನ ಚೇಸ್ ಮಾಡಿ ಫಿನ್ನಾಲೆ ಅಂತೂ ಇವತ್ತಿನ ಬ್ಯಾಟಿಂಗು ಲೈವ್ ಮ್ಯಾಚ್ ಹೈಲೈಟ್ಸ್ ಅಂತ ಗೊತ್ತಾಗಿಲ್ಲ, ಬಟ್ ಎವ್ರಿ ಬಾಲ್ ಹೊಡೆದಿದ್ದು ಸೆಫರ್ಟ್ ಅಂಡ್ ಫಿನ್ನಾಲಂತೂ ಸರಿಗೆ ಬ್ಯಾಟಿಂಗ್ ಆಡಿದ್ದು ನ್ಯೂಜಿಲ್ಯಾಂಡ್ ಅವರಂತೂ. ಬಟ್ ಸೌತ್ ಆಫ್ರಿಕಾ ಟೀಮ್ ನಾವು ಫೀಲ್ ಮಾಡಿದ್ರೆ ಹೇಳ್ತಾ ಇದ್ದೀನಿ, ಇದಂತೂ ನಿಮಗೆ ಬ್ರೇಕಪ್ ಆಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇವ್ರಿಗಂತೂ ಎವ್ರಿ ICC ಟೂರ್ನಮೆಂಟಲ್ಲಂತೂ ಬ್ರೇಕಪ್ ಆಗ್ತಾನೆ ಇರುತ್ತೆ. ಬ್ರೇಕಪ್ ಅಲ್ಲ, ಇದು ಆರ್ಟ್ ಬ್ರೋಕನ್ ಅಂತಲೇ ಹೇಳ್ಬೋದು. ಬಟ್ ಈ ಪ್ಲೇಯರ್ಸ್ಗಳು ಆ ಒಂದು ಪೇನ್, ಆ ಒಂದು ಹರ್ಟ್ನ ಅದು ಹೆಂಗೆ ತಡ್ಕೊಂಡ್ರು ಅಂತಲೇ ಗೊತ್ತಿಲ್ಲ. ಬಟ್ ಕ್ರಿಕೆಟಲ್ಲಿ ಈ ಲೆವೆಲ್ಗೆ ಹರ್ಟ್ ಆಗೋದಂತ ಹೇಳಿದ್ರೆ ಇಂಥ ಟೀಮ್ಗಳಿಗೆ, ಬಿಕಾಸ್ ಸೌತ್ ಆಫ್ರಿಕಾ ಎಷ್ಟು ಅನ್ಲಕ್ಕಿ ಟೀಮ್ ಅಂತ ಹೇಳಿದ್ರೆ ಎವ್ರಿ ICC ಟೂರ್ನಮೆಂಟಲ್ಲಿ ಫೈನಲ್ಸು, ಸೆಮಿಫೈನಲ್ಸು, ಸೂಪರ್ ಹಿಟ್ಸು ಯಾವ್ಯಾವ ಲೆವೆಲ್ ಇದೆ ಎಲ್ಲ ಲೆವೆಲ್ಗೂ ಬರ್ತಾರೆ. ಬಟ್ ಅಲ್ಲಿಂದ ಇವ್ರಿಗೆ ಅದು ಏನಾಗುತ್ತೋ ಗೊತ್ತಿಲ್ಲ, ಮುಗ್ಗುರ್ಸ್ಕೊಂಡು ಹಂಗೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಸೌತ್ ಆಫ್ರಿಕಾ ಒನ್ ಆಫ್ ದಿ ಅನ್ಲಕ್ಕಿ ಟೀಮ್ ಅಂತಲೇ ಹೇಳ್ಬೋದು ಕ್ರಿಕೆಟಿಂಗ್ ವರ್ಲ್ಡಲ್ಲಿ. ಬಟ್ ಇವತ್ತಿನ ಮ್ಯಾಚ್ ಅಂತೂ ನಾನು ಹೇಳ್ತಾ ಇದ್ದೀನಿ ಹೈಲೈಟ್ಸ್ ನೋಡ್ದಂಗೆ ಆಗಿದ್ದು. 170 ರನ್ನ ಹೊಡೆಯೋಕ್ಕೆ ಸೌತ್ ಆಫ್ರಿಕಾ ಎಷ್ಟು ಪರದಾಡ್ರು ಅಂತ ಹೇಳಿದ್ರೆ ಮಾರ್ಕೋ ಜೆನ್ಸನ್ 55 ರನ್ನ ಹೊಡಿತಾರೆ. ಬಟ್ ಬೌಲಿಂಗಲ್ಲಿ 2.5 ಓವರ್ಸಲ್ಲಿ 53 ರನ್ನ ಕೊಟ್ಟಿರೋದು ಈ ಒಬ್ಬ ಬೌಲರ್ ಈ ಒಂದು ಟೂರ್ನಮೆಂಟಲ್ಲಿ ಸೌತ್ ಆಫ್ರಿಕಾ ಗೆಲ್ಲೋದಕ್ಕೆ, ಈ ಲೆವೆಲ್ ಗೆಲ್ಲೋದಕ್ಕೆ ಅವರೇ ಕಾರಣ. ಬಟ್ ಸೆಮಿಫೈನಲಲ್ಲಿ 55 ರನ್ನ ಹೊಡಿತಾರೆ, ಕ್ರೂಷಿಯಲ್ ರನ್ಸ್ ಅದು ಸೌತ್ ಆಫ್ರಿಕಾಗೆ. ಬಟ್ ಇವತ್ತಿನ ಮ್ಯಾಚಲ್ಲಂತೂ ಬೌಲಿಂಗಲ್ಲಿ 18 ರನ್ ಎಕಾನಮಿ ಇರುತ್ತೆ ಪರ್ ಓವರ್, ಆಲ್ಮೋಸ್ಟ್ 19 ರನ್ ಅನ್ಕೊಳ್ಳಿ, ಒಂದು ಬಾಲ್ ಹಾಕಿದ್ರೆ ಅದು ಹೋಗ್ಬಿಡ್ತಾ ಇತ್ತು. ಬಟ್ ಫಿನ್ನಾಲನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮುಗ್ಗಾಡ್ಸ್ಕೊಂಡು ನೋಡ್ತಿದ್ದು. ಬಟ್ ಸೌತ್ ಆಫ್ರಿಕಾ ಟೀಮ್ ಅಂತೂ ಅನ್ಲಕ್ಕಿ ಟೀಮ್ ಆಗ ಎಷ್ಟು ಸಲ ಹೇಳೋದು ಅದನ್ನು. ಬಟ್ ಅದು ನ್ಯೂಜಿಲ್ಯಾಂಡ್ ಅಂತೂ ಈ ಒಂದು ICC ನಾಕ್ಔಟ್ಸ್ ಗೇಮಲ್ಲಂತೂ ಸೌತ್ ಆಫ್ರಿಕಾಗೆ ಎಲ್ಲ ಕಡೆ ಹೊಡೆದಿದ್ದಾರೆ. ಬಟ್ ಸೌತ್ ಆಫ್ರಿಕಾ ಜಸ್ಟ್ ಇಂಟರ್ನ್ಯಾಷನಲ್ T20 ಮ್ಯಾಚಸ್ಸಲ್ಲಿ 5 ಮ್ಯಾಚಸ್ನ ಗೆದ್ದಿರ್ಬೋದು. ಬಟ್ ಸೌತ್ ಆಫ್ರಿಕಾ ಈ ಒಂದು ನ್ಯೂಜಿಲ್ಯಾಂಡ್ ವಿರುದ್ಧ ನಾಕ್ಔಟ್ಸ್ ಗೇಮಲ್ಲಿ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ. 4ಕ್ಕೆ 4 ಮ್ಯಾಚ್, ಇವತ್ತಿಗೆ 4 ಆಯಿತು, 4ಕ್ಕೆ 4 ಮ್ಯಾಚ್ ಕೂಡ ಸೋತಿರೋದು ಸೌತ್ ಆಫ್ರಿಕಾ ಅಗೇನೆಸ್ಟ್ ನ್ಯೂಜಿಲ್ಯಾಂಡ್ ವಿರುದ್ಧ. ಬಟ್ ನ್ಯೂಜಿಲ್ಯಾಂಡ್ ಬ್ಯಾಟರ್ಸ್ ಅಂತೂ ಆರಾಮಾಗಿ ಕೂತ್ಕೊಂಡಿದ್ರು. ಓಕೆನಾ, ನ್ಯೂಜಿಲ್ಯಾಂಡ್ ಟೀಮು 170 ಚೇಸ್ ಮಾಡ್ತೀವಿ ಅಂತ ಆರಾಮಾಗಿ ಕೂತ್ಕೊಂಡಿದ್ರು. ಬಟ್ ಫಸ್ಟು ಒಂದು ಕ್ಯಾಚ್ ಇತ್ತು ಆ್ಯಕ್ಚುಲಿ ಸೆಫರ್ಟ್ ಅವ್ರದ್ದು, ಬಟ್ ಆ ಒಂದು ಕ್ಯಾಚ್ನ ಬಿಟ್ಟಿದ್ದು ಡಿಕಾಕು. ಬಟ್ ಅದು ತುಂಬ ಕಷ್ಟ ಆಯಿತು, ಆಚೆ ಇತ್ತು. ಬಟ್ ಅದೊಂದೇನೋ ಚಾನ್ಸ್ ಕನ್ವರ್ಟ್ ಆಗಿಬಿಟ್ಟಿದ್ರೆ ಇವರಿಗೆ ಚಾನ್ಸ್ ಇತ್ತಾಯಿತು ಅಂತ ಅನಿಸುತ್ತೆ. ಬಟ್ ಸೈಫರ್ಟ್ ಅಂತೂ ಇವತ್ತಿನ ಮ್ಯಾಚಲ್ಲಿ ಫೈರ್ ಮಾಡಿದ್ದು. ಬಟ್ ನ್ಯೂಜಿಲ್ಯಾಂಡ್ ಬ್ಯಾಟರ್ಸ್ ಅಂತೂ ಬೆಂಕಿ, ಅದ್ರ ಮಾತಾಡೋಂಗೆ ಇಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಹೈಲೈಟ್ಸ್ ಬಗ್ಗೆ ನೋಡೋದಾದರೆ ಟಾಸ್ನ ಗೆದ್ದಿದ್ದು ನ್ಯೂಜಿಲ್ಯಾಂಡ್ ಟೀಮು ಬೌಲಿಂಗ್ ಮಾಡ್ಕೋತೀನಿ ಅಂತ ಹೇಳ್ಕೊಂಡಿದ್ದು. ಓಕೆ, ಬೌಲಿಂಗೇ ಮಾಡಿದ್ರು. ಬಟ್ ಬೌಲಿಂಗಲ್ಲಂತೂ ಪ್ಯೂರ್ ಡಾಮಿನೇಟ್ ಮಾಡಿದ್ದು ಸೌತ್ ಆಫ್ರಿಕಾ ಟೀಮ್. ಯಾವುದೇ ಪ್ಲೇಯರಿಗೂ ಕೂಡ ಈಸಿಯಾಗಿ ರನ್ ಅಂತೂ ಕೊಟ್ಟಿಲ್ಲ ಇವತ್ತಿನ ಮ್ಯಾಚಲ್ಲಿ. ಅದೇ ಥರ ಎಡೆನ್ ಮಕ್ರಮ್ 18 ರನ್ನು, ಕ್ವಿಂಟನ್ ಡಿಕಾಕ್ 10 ರನ್ನು. ಆ್ಯಕ್ಚುಲಿ ಮಾಕ್ರಮ್ಗೆ ಒಂದು ಚಾನ್ಸ್ ಸಿಕ್ತು, ಆ ಒಂದು ಚಾನ್ಸ್ನ ಕನ್ವರ್ಟ್ ಮಾಡ್ತಾನೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಅದೆಲ್ಲ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ರಯಾನ್ ರಿಕಲ್ಟನ್ ಡಕ್ಔಟು, ಡೆವಿಲ್ ಬ್ರಾವಿಸ್ 34 ರನ್ನು, ಅಷ್ಟು ಬಿಟ್ಟರೆ ಬೇರೆಲ್ಲ. ಬಟ್ ಡೇವಿಡ್ ಮಿಲ್ಲರು ಎವ್ರಿ ಈ ಒಂದು ಕ್ರೂಷಿಯಲ್ ಟೈಮಲ್ಲಿ ಅವ್ರು ರನ್ ಹೊಡಿತಿದ್ರು. ಬಟ್ ಇವತ್ತು ಅವ್ರು ರನ್ ಹೊಡೆದಿಲ್ಲ ಅಂತ ಅಂದಿದ್ದಕ್ಕಿನೋ ಮ್ಯಾಚ್ ಸೋತಿದೆ ಅಂತಲೇ ಹೇಳ್ಬೋದು. ಬಟ್ ರನ್ ಹೊಡೆದಾಗ ಕೂಡ ಸೋತಿದ್ದಾರೆ, ರನ್ ಹೊಡೆದಿಲ್ಲರೂ ಕೂಡ ಸೋತಿದ್ದಾರೆ. ಬಟ್ ಡೇವಿಡ್ ಮಿಲ್ಲರ್ಗೆ ಬ್ರೋ ಹೇಳ್ತಾ ಇದ್ದೀನಿ, ಈ ಒಬ್ಬ ಮನುಷ್ಯನಿಗೆ ಎಷ್ಟು ಸಲ ಹರ್ಟ್ ಆಗಬೇಕು ಹೇಳಿ. ಅವು ಇರೋದೇ ಒಂದು ಹಾರ್ಟು, ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಆ ಲೆವೆಲ್ಗೆ ಹರ್ಟ್ ಆಗ್ತಿರುತ್ತೆ. ನಿಮಗೆ ಬ್ರೇಕಪ್ ಆದಾಗ ಯಾವ ಲೆವೆಲ್ಗೆ ಹರ್ಟ್ ಆಗುತ್ತೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹರ್ಟ್ ಆಗಿರೋದು ಡೇವಿಡ್ ಮಿಲ್ಲರ್ಗೆ. ಬಿಕಾಸ್ ಇವರು ಕ್ರಿಕೆಟ ಸ್ಟಾರ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಂದಿರೋದ್ರಿಂದ ಇಲ್ಲಿವರೆಗೂ ತುಂಬ ಈ ಒಂದು ಹಾರ್ಟ್ ಬ್ರೇಕ್ನ ತುಂಬ ಅನುಭವಿಸ್ಬಿಟ್ಟಿದ್ದಾರೆ, ತುಂಬ ಫೀಲ್ ಮಾಡಿದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಬಟ್ ಅದು ಹೆಂಗೆ ತಡ್ಕೋತಾರೋ ಅಂತೂ ಗೊತ್ತಿಲ್ಲ. ಬಟ್ ಟ್ರಿಸ್ಟನ್ ಸಬ್ಸು ಕೂಡ 29 ರನ್ನ ಹೊಡೆದ್ರು. ಮಾರ್ಕೋ ಜೆನ್ಸನ್ ಈ ಒಂದು ಟಾರ್ಗೆಟ್ನ ಸೆಟ್ ಮಾಡೋದಕ್ಕೆ ಮಾರ್ಕೋ ಜೆನ್ಸನ್ನೇ ಕಾರಣ. ಬಟ್ ಬೌಲಿಂಗಲ್ಲಂತೂ ಸೋಲೋದಕ್ಕೆ ಅವರೇ ಕಾರಣ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಹಾಕಿದ್ರು ಹೊಡಿತಾರೆ, ಏನೂ ಮಾಡೋಕ್ಕಾಗಲ್ಲ. ನ್ಯೂಜಿಲ್ಯಾಂಡ್ಗೆ ಇವತ್ತು ಒಳ್ಳೆ ದಿನ ಇತ್ತು, ಸೊ ಅದಕ್ಕೋಸ್ಕರ ಗೆದ್ದಿದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಯಾರು ಕೂಡ ಬೌಲಿಂಗ್ ಅಂತೂ ಬ್ಯಾಟಿಂಗ್ ಅಂತೂ ಬರಲೇ ಇಲ್ಲ ಸೌತ್ ಆಫ್ರಿಕಾ ಬ್ಯಾಟರ್ಸ್. ಸೊ ಅದಾದಮೇಲೆ ಒಳ್ಳೆ ಬೌಲಿಂಗ್ ಹಾಕಿದ್ದು ಮ್ಯಾಥ್ ಹೆನ್ರಿ 2 ವಿಕೆಟು, ಮತ್ತು ಕೊಹ್ಲಿ ಮೆಕೋಂಕಿ ಇವರು ಕೂಡ 2 ವಿಕೆಟ್ನ ಒಂದೇ ಓವರಲ್ಲಿ ತಗೊಂಡ್ರು. ಅದಾದಮೇಲೆ ಇವ್ರಿಗೆ ಬೌಲಿಂಗೇ ಸಿಗಲಿಲ್ಲ. ಎಲ್ಲರೂ ಕೂಡ ಬೌಲಿಂಗ್ ಸಕ್ಕದ ಹಾಕಿದ್ರು. ಬಟ್ ನ್ಯೂಜಿಲ್ಯಾಂಡ್ ಬ್ಯಾಟರ್ಸು ಬ್ರೋ, ಓಪನಿಂಗ್ ಬ್ಯಾಟರ್ಸು ಡಾಮಿನೇಟ್ ಮಾಡಿದ್ದು ಸೌತ್ ಆಫ್ರಿಕಾನ.
ಈ ಒಂದು ಟೂರ್ನಮೆಂಟಲ್ಲಿ 7 ಗೇಮ್ನ ಗೆದ್ದಿದ್ದು ಇಂಪಾರ್ಟೆಂಟ್ ಅಲ್ಲ, ನೀವು ನಾಕ್ಔಟ್ಸಲ್ಲಿ ನಮ್ಮ ಮೇಲೆ ಗೆಲ್ಲಬೇಕು ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ನ್ಯೂಜಿಲೆಂಡ್ ಟೀಮು. ಒನ್ ಆಫ್ ದಿ ಕ್ವಾಲಿಟಿ ಟೀಮ್ ಅಂತಲೇ ಹೇಳ್ಬೋದು. ಸ್ಯಾನರು ಈ ಒಂದು ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂಲಿ ಹೇಳ್ಕೊತಾರೆ. ಸೊ ನಿಮ್ಗೆ ಏನಂತ ಅನ್ನಿಸ್ತು ಇವರು ಫಿನ್ನಲಲ್ಲಿ 100 ಹೊಡೆದಿದ್ದು ಅಂತ ಕೇಳಿದ್ದಕ್ಕೆ? ಇಟ್ ವಾಸ್ ಎ ನೈಸ್ 100 ಅಷ್ಟೇ ನೈಸ್ 100 ಅಂತ ಹೇಳ್ಬಿಟ್ಟು ಹೋಗಿದ್ದು ಆ ಮನುಷ್ಯ ಅಷ್ಟೇ. ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಅವರು ಕೂಡ ಈ ಒಂದು ನ್ಯೂಜಿಲೆಂಡ್ ಟೀಮ್ ಕೂಡ ಈ ಒಂದು ಸಿಚುವೇಶನಲ್ಲೇ ಇದ್ದಾರೆ. ಆ್ಯಕ್ಚುಲಿ ಸೌತ್ ಆಫ್ರಿಕಾ ಯಾವ ಥರ ಇದ್ದಾರೋ ಆ ಲೆವೆಲ್ಗೆ ಇದ್ದಾರೆ. ಅವರು ಕೂಡ ಫೈನಲ್ಸಿಗೆ ಬರ್ತಾರೆ, ಸೆಮಿಫೈನಲ್ಸಿಗೆ ಬರ್ತಾರೆ, ಅಲ್ಲೂ ಕೂಡ ಸೋಲ್ತಾರೆ. ಗೊತ್ತಿಲ್ಲ ಫೈನಲಲ್ಲಿ ಇವ್ರಿಗೆ ಏನಾಗುತ್ತೆ ಅಂತ. ಬಟ್ ಟೀಮ್ ಸೈಫರ್ಟ್ ಆ್ಯಂಡ್ ಫಿನ್ನಲ್ಯಾಂಡ್, ರಾಚೇಂದ್ರ ರವೀಂದ್ರ 3 ಜನನು ಕೂಡ KKR ಟೀಮಲ್ಲಿರೋದು. ಈ ಒಂದು IPL 2026 ಈ ಒಂದು ಈಡನ್ ಗಾರ್ಡನ್ ಟೀಮಲ್ಲಿ ಗ್ರೌಂಡಲ್ಲಿ ಆಡಿದ್ರಲ್ಲ, ಸೊ ಅದೇ ಒಂದು ಗ್ರೌಂಡಲ್ಲಿ ಅವರು ಕೂಡ ಪ್ರಾಕ್ಟೀಸ್ ಮಾಡೋದು, ಅದೇ ಹೋಮ್ ಗ್ರೌಂಡ್ ಅವರಿಗೆ. ಸೊ ಪಿಚ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಇವಾಗ ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ಹೆಂಗಾಗ್ತದೆ ಅಂತ. ಸೊ 3 ಜನ ಕೂಡ ನ್ಯೂಜಿಲೆಂಡ್ ಪ್ಲೇಯರ್ಸು ಬಗದಾಕ್ತಾರೆ IPL ಟೀಮಲ್ಲಿ ಅಂತ ನನಗೇನೋ ಅನ್ನಿಸ್ತದೆ. ಫಿನ್ನಲ್ಯಾಂಡ್ ಅಂತೂ 10 ಬೌಂಡ್ರಿ ಹೊಡೆದಿದ್ದು, 8 ಸಿಕ್ಸರ್ನ ಹೊಡೆದಿದ್ದು. ಹೆಂಗೆ ಸಿಕ್ಸರ್ ಹೊಡೆದ್ರು ಅಂತ ಹೇಳಿದ್ರೆ ನೀರು ಕುಡ್ದಂಗೆ ಹೊಡೆದಿದ್ದು ಮಗ, ಲಿಟ್ರಲಿ ನೀರು ಕುಡ್ದಂಗೆ ಹೊಡೆದಿದ್ದು. ಎಲ್ಲ ಬೌಲರ್ಸ್ಗಂತೂ ಬೆಂಡೆಕಾಯಿ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಹಂಗೆ ಮಾಡಿದ್ದು. ಮಾರ್ಕೋ ಜನ್ಸನ್ಗೆ 2.5 ಓವರ್ಸಲ್ಲಿ 53 ರನ್ನು ಅವ್ರು ಬ್ಯಾಟಿಂಗಲ್ಲಿ 55 ನೋಡಿದ್ರು, 53 ರನ್ ಬೌಲಿಂಗಲ್ಲೇ ಕೊಟ್ಬಿಟ್ರು. ಎಕಾನಮಿ ಅಂತೂ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಆಲ್ಮೋಸ್ಟ್ 19 ರನ್ ಪರ್ ಓವರು. ಆ್ಯಂಡ್ ಕಗೀಸೋ ರಬಾಡಗೆ ಇವರು ಚೆನ್ನಾಗಿ ಹಾಕಿದ್ರು ಬೌಲಿಂಗ್, ಬಟ್ ಸೆಕೆಂಡ್ ಓವರ್ ಎಕ್ಸ್ಪೆನ್ಸಿವ್ ಆದರು. ಸೊ ಇವರೇ ಬ್ರೇಕ್ ತೊಗೊಂಡ್ಕೊಟ್ರು, ಬಟ್ ಅದೇನು ಯೂಸ್ ಆಗಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಲುಂಗಿ ಎಂಗಡಿ ಪರವಾಗಿಲ್ಲ, ಈ ಒಂದು ಎಂಟೈರ್ ಟೂರ್ನಮೆಂಟಲ್ಲಿ ಇವರೇ ಬೆಸ್ಟ್ ಬೌಲರ್ ಅಂತ ಹೇಳ್ಬೋದು ಸೌತ್ ಆಫ್ರಿಕಾ ಕಡೆಗೆ. ಬಿಕಾಸ್ ಎವ್ರಿ ಓವರ್ ಅವರು ಯೂಸ್ ಮಾಡಿರೋದು ಒಂದೇ ಒಂದು ಬಾಲು, ಅಂದರೆ ವೇರಿಯೇಷನಲ್ಲಿ ಸ್ಲೋ ಬಾಲ್ ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಕಾರ್ಬಿನ್ ಬೋಶ್ ಇವರು ಕೂಡ 2 ಓವರ್ಗೆ 35 ರನ್, ತುಂಬ ಎಕ್ಸ್ಪೆನ್ಸಿವ್ ಬೌಲರ್. ಇವರು ಆ್ಯಕ್ಚುಲಿ ಗೋಲ್ಡನ್ ಆರ್ಮ್ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ಕಡೆಗೆ, ಬಟ್ ಇವರಂತೂ ಇವತ್ತು ಏನೂ ವರ್ಕೌಟ್ ಆಗಿಲ್ಲ ಪಾಪ. ಆ್ಯಂಡ್ ಕೇಶವ್ ಮಹಾರಾಜ್ 33 ರನ್ನು. ಸೊ ಇಲ್ಲಿಗೆ ಸೌತ್ ಆಫ್ರಿಕಾ ಅವ್ರದ್ದು ಈ ಒಂದು T20 ವರ್ಲ್ಡ್ ಕಪ್ 2026 ಡ್ರೀಮು, ಕನಸು ಎಲ್ಲನೂ ಕೂಡ ನುಚ್ಚುನೂರು. ಮನೆ ಕಡೆ ಹೋಗಿ ನೆಕ್ಸ್ಟ್ ಅವರು ಬಿ ಸ್ಟ್ರಾಂಗ್, ಸ್ಟೇ ಸ್ಟ್ರಾಂಗ್ ಎಲ್ಲನೂ ಮಾಡಿಕೊಂಡು ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಂತ ಇಂಟರ್ವ್ಯೂವಲ್ಲಿ ಮಾಕ್ರಾಮ್ ಹೇಳ್ಕೊಂಡಿದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಒಂದು T20 ವರ್ಲ್ಡ್ ಕಪ್ ಇರೋದೇ ಹಾಗೆ. ಬಟ್ 2 ಟೀಮಲ್ಲೂ 1 ಟೀಮ್ ಆಚೆ ಹೋಗಬೇಕಾಗಿತ್ತು. 2 ಟೀಮಲ್ಲಿ 1 ಟೀಮ್ ಆಚೆ ಹೋದ್ರು. ತುಂಬ ಹಾರ್ಟ್ ಬ್ರೇಕ್ ಮಗ, ಬಿಕಾಸ್ 2 ಟೀಮು ಒಂದೇ ಥರ ಸೇಮ್ ಪೊಸಿಷನಲ್ಲಿದ್ದಾರೆ. ಎಲ್ಲ ಸೀಸನ್ನು ಕೂಡ ಎಲ್ಲ ICC ಟ್ರೋಫಿಲಿ ಕೂಡ ಬರ್ತಾರೆ, ಟೂರ್ನಮೆಂಟಲ್ಲೂ ಕೂಡ ಬರ್ತಾರೆ, ಫೈನಲ್ಸು ಸೆಮಿಫೈನಲ್ಸ್ ಎಲ್ಲ ಕಡೆ ಬರ್ತಾರೆ. ಬಟ್ ಅಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ಬೇರೆ ಟೀಮ್ಗಳು ಹೊಡ್ಕೊಂಡು ಹೋಗ್ಬಿಡುತ್ತೆ. ಬಟ್ ನ್ಯೂಜಿಲೆಂಡ್ ಅಂತೂ ಡಾಮಿನೇಟ್ ಮಾಡ್ಕೊಂಡೇ ಬಂದಿರೋದು ಈ ಒಂದು ನಾಕ್ಔಟ್ಸಲ್ಲಿ ಅಗೇನೆಸ್ಟ್ ಸೌತ್ ಆಫ್ರಿಕಾ. ನೋಡೋದ ಫೈನಲ್ಸ್ಗೆ ಹೋಗಿದ್ದಾರೆ. ನಾಳೆ ಮ್ಯಾಚ್ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡು. ಅಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇಂಡಿಯಾನೇ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತದೆ. ಅಲ್ಲೋಗ್ಬಿಟ್ಟು ಏನಾದರೂ ಇಂಡಿಯಾ ನ್ಯೂಜಿಲೆಂಡ್ಗೆ ಹಾರ್ಟ್ ಬ್ರೇಕ್ ಮಾಡಿದ್ರೆ ಹೇಳ್ತಾ ಇದ್ದೀನಿ, ಪಕ್ಕ ನ್ಯೂಜಿಲೆಂಡ್ ಅಂತೂ ಸೇಮ್ ಅನ್ಲಕ್ಕಿ ಟೀಮ್ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ಏನಾಗ್ಬೋದು ಅಂತ ನಾಳೆ ಮ್ಯಾಚಲ್ಲಿ. ನಿಮ್ಮ ಪ್ರಕಾರ ಏನಾಗ್ಬೋದು, ನಾಳೆ ಯಾರು ಗೆಲ್ತಾರೆ, ಇಂಡಿಯಾ ಗೆಲ್ತಾರೆ, ಇಂಗ್ಲೆಂಡ್ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ನೀವೇನಾದರೂ ಸೌತ್ ಆಫ್ರಿಕಾ ಫ್ಯಾನ್ಸ್ ಆಲ್ಮೋಸ್ಟ್ ಇರ್ತಾರೆ ಮಗ. ಏನಕ್ಕಂತ ಹೇಳಿದ್ರೆ ಹೆವಿ ಡಿವಿಲಿಯರ್ಸ್ ಯಾವಾಗ IPLನ ಸ್ಟಾರ್ಟ್ ಮಾಡಿದ್ರು, ಮತ್ತು ಸೌತ್ ಆಫ್ರಿಕಾ ಟೀಮ್ ಕೂಡ ಫ್ಯಾನ್ಸ್ ತುಂಬ ಜನ ಆಗಿಬಿಟ್ರು ನಮ್ಮ ಇಂಡಿಯಾದಲ್ಲಿ. ಇಷ್ಟೇ, ಏನು ಮಾತಾಡೋಕ್ಕೂ ಆಗಲ್ಲ. ಸೊ ಈ ಥರ ಕತೆಗಳಾಗಿದೆ ಇವತ್ತಿನ ಮ್ಯಾಚಲ್ಲಿ. ಪಾಪ ಅಂತ ಫೀಲ್ ಆಗ್ತದೆ. ಪಾಪ ಗೀಪ ಎಲ್ಲ ಆನ್ ದ ಫೀಲ್ಡಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅನ್ಬೀಟನಬಲ್ ಟೀಮು ಇವತ್ತು ಸೊ ಬ್ರೋಕನ್ ಆಗಿ ಹೋಗ್ತಾ ಇದ್ದಾರೆ ಸೌತ್ ಆಫ್ರಿಕಾ ಟೀಮು. ಓಕೆ ಫ್ರೆಂಡ್, ಬಾಯ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನೆ ಕಳಿಸಿ. ಸೊ ನ್ಯೂಜಿಲೆಂಡರು ಫೈನಲ್ ಹೋಗಿದ್ದಾರೆ. ನೋಡೋದ ಏನು ಮಾಡ್ತಾರೆ, ಏನು ಅಲ್ಲಿ ಕಿತ್ತಾಕ್ತಾರೆ ನ್ಯೂಜಿಲೆಂಡರು ಅಂತ ನೋಡಬೇಕು. ಇತ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.